ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಡಿಸೆಂಬರ್ 6ರಂದು IPL ಸೀಸನ್ 8 ಕ್ರೀಡಾಕೂಟ ಶಾಸಕ ಕಾಶಪ್ಪನವರ ಸುದ್ದಿಗೋಷ್ಠಿ ಹುನಗುಂದ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ. ಡಿಸೆಂಬರ್ 6ರಂದು ಆರ್ ವೀರಮಣಿ ಕ್ರೀಡಾಂಗಣದಲ್ಲಿ ಆರಂಭವಾಗುವ IPL ಸೀಸನ್ 8 ಕ್ರೀಡಾಕೂಟದ ಮೈದಾನ ಭೂಮಿ ಪೂಜೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರು ನೆರವೇರಿಸಿದರು. ನಂತರ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಇಳಕಲ್ ಪ್ರೀಮಿಯರ್ ಲೀಗ್ ಸೀಸನ್ 8ರ ಒಂದು ಉದ್ಘಾಟನೆ ಹಾಗೂ ಜ್ಯೋತಿಯ ಮೆರವಣಿಗೆಯ ಒಂದು ಇದೇ ದಿನಾಂಕ 6/12/2025 ಇವತ್ತು ಪ್ರಾರಂಭ ಆಗಲಿದ್ದು, ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂಥ ನಾಡಿನ ಹೆಸರಾಂತ ಕಲಾವಿದರು, ನಟರು ಮತ್ತು ಅನೇಕ ಕ್ರೀಡಾಪಟುಗಳು, ವಿಶೇಷವಾಗಿ ಎಲ್ಲ ನಮ್ಮ ಮತಕ್ಷೇತ್ರದ ನಮ್ಮ ಎಲ್ಲ ಯುವಕರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂಥ ಒಂದು ಅವಕಾಶವನ್ನು ಈಗಾಗಲೇ ನಮ್ಮ ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು, ಆತ್ಮೀಯರು, ನಿವೃತ್ತ ಪ್ರಾಧ್ಯಾಪಕರಾದಂಥ ಶಿವಾನಂದ ಮುಚ್ಕೊಂಡಿಯವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಭಾಳ ಸವಿಸ್ತಾರವಾಗಿ ಈ ಮ್ಯಾಚ್ ಪ್ರಾರಂಭದಿಂದ ಕೊನೆಯವರೆಗೂ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನು ತಮಗೆ ನೀಡಿದ್ದಾರೆ. ಇದು ಕಳೆದ ಹಲವಾರು ವರ್ಷಗಳಿಂದ ಇಳಕಲ್ ಪ್ರೀಮಿಯರ್ ಲೀಗನ್ನು ನಾವು ಇಳಕಲ್ದಲ್ಲಿ ಪ್ರಾರಂಭ ಮಾಡಿ ಇವತ್ತು 8ನೇ ಸೀಸನನ್ನು ನಾವು ಆಡಿಸೋದಕ್ಕೆ ಮುಂದಾಗಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಇವತ್ತು ನಮ್ಮ ಯುವಕರು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಒಬ್ಬ ಮನುಷ್ಯನಿಗೆ ಇವತ್ತು ಊಟ, ಪಾಠ, ಆಟ ಈ ಮೂರೂ ಕೂಡ ಭಾಳ ಪ್ರಾಮುಖ್ಯತೆಯನ್ನು ಪಡೀತಾವೆ. ಒಂದು ದೇಹ ಸದೃಢವಾಗಿರಬೇಕು ಅಂದರೆ ಯುವಕರದ್ದು ಅದು ಆಟದಲ್ಲಿ ಅವರು ಭಾಗವಹಿಸಲೇಬೇಕು, ಕಡ್ಡಾಯವಾಗಿ ವಹಿಸಬೇಕು ಎಲ್ಲರೂ ಕೂಡ. ಯಾಕಂದರೆ ಒಂದು ದೈಹಿಕ ಸದೃಢತನ ಮತ್ತು ಮಾನಸಿಕ ಸದೃಢತನವನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಕ್ರೀಡೆ ಭಾಳಷ್ಟು ಅವಶ್ಯಕತೆ ಇದೆ. ಆ ಒಂದು ಹಿನ್ನೆಲೆಯಲ್ಲೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಟೆನ್ನಿಸ್ ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ಉತ್ತರ ಕರ್ನಾಟಕದ ಇವತ್ತು ನಾವು ಈ ಟೆನ್ನಿಸ್ ಬಾಲ್ ಅಸೋಸಿಯೇಷನ್ನ ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಬಹುತೇಕ ಈ ವರ್ಷ, ಕಳೆದ ವರ್ಷ ನನ್ನ ನೇಮಕ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಕ್ರಿಕೆಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಅಡಿಯಲ್ಲಿ ಇವತ್ತು ನಮ್ಮ ಈ ಒಂದು ಪಂದ್ಯಾವಳಿಯನ್ನು ಕಳೆದ ಹಲವಾರು ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಈಗಾಗಲೇ 6ನೇ ತಾರೀಕಿಗೆ ಏನು ಒಂದು ಪವಿತ್ರವಾದ ನಮ್ಮ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ ಕೂಡಲ ಸಂಗಮನಾಥನ ಒಂದು ದರ್ಶನವನ್ನು ಪಡೆದು ಅಲ್ಲಿಂದ ಈ ಕ್ರೀಡಾ ಜ್ಯೋತಿಯನ್ನು ನಾವು ಹುನಗುಂದಿಂದ ಇಳಕಲ್ ಬಂದು ಒಂದು ಉದ್ಘಾಟನೆ ಸಮಾರಂಭಕ್ಕೆ ವಿಶೇಷವಾಗಿ ಅನೇಕ ಗಣ್ಯಮಾನ್ಯರು ಮತ್ತು ಈಗ ರಾಜ್ಯದ ಖ್ಯಾತ ಚಲನಚಿತ್ರ ನಟರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರಂತೆ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಕಲಾ ಸಿಂಚನ ಮೆಲೋಡಿಸ್ ಮುದ್ದೇಬಾಳ್ ಬಾಲು ಬೆಳಗುಂದಿಯವರು ಅವರ ತಂಡ ವಿಶೇಷವಾದ ಒಂದು ಸ್ಪರ್ಧೆಯನ್ನು, ಒಂದು ರಸಮಂಜರಿಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಆಯೋಜಿಸಲಾಗಿದೆ. ಅದಕ್ಕೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ಪಂದ್ಯಾವಳಿಯನ್ನು ಈ ಹಿಂದೆ ಕೂಡ ತಾವು ಅತ್ಯಂತ ಈ ಮಾಧ್ಯಮದ ನಮ್ಮ ಮುದ್ರಾ ಮಾಧ್ಯಮ ಆಗಿರ್ಬೋದು, ದೃಶ್ಯ ಮಾಧ್ಯಮದವರು ಪ್ರಚಾರವನ್ನು ಕೊಟ್ಟು ಈ ಜಿಲ್ಲೆಯಲ್ಲೇ ಉತ್ತರ ಕರ್ನಾಟಕದಲ್ಲಿ ಒಂದು ಮಾದರಿಯ ಒಂದು ಈ ಪಂದ್ಯಾವಳಿ ನಡೆಯೋದ್ರಿಂದ ತಾವು ಪ್ರಚಾರವನ್ನು ಕೂಡ ಹೆಚ್ಚಿನ ಮಟ್ಟಕ್ಕೆ ಕೊಡುವಂಥದ್ದು ತಾವು ಮಾಡಬೇಕು ಮತ್ತು ತಾವೆಲ್ಲರೂ ಸಹಕಾರವನ್ನು ಕೊಡ್ತಾ ಬಂದಿದ್ದೀರಿ, ಮುಂದೂ ಕೂಡ ಸಹಕಾರವನ್ನು ನೀಡಬೇಕು ಅಂಥೇಳಿ ನಾನು ನಮ್ಮ ಹುನಗುಂದ ಆ್ಯಂಡ್ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ನ ವತಿಯಿಂದ ವಿನಂತಿ ಮಾಡಿಕೊಂಡು, ಇನ್ನು ನಮ್ಮ ಮತಕ್ಷೇತ್ರದ ಸುಮಾರು
500ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಸಿಲೆಕ್ಷನ್ ಟ್ರಯಲ್ನಲ್ಲಿ ಭಾಗವಹಿಸಿದ್ದರು. ಬಹುತೇಕ ಅದರಲ್ಲಿ ಸುಮಾರು 300 ಜನ ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಸುಮಾರು 14 ತಂಡದಲ್ಲಿ ಇವತ್ತು ಭಾಗವಹಿಸಿ ಆ ಕ್ರೀಡೆಯನ್ನು ಇವತ್ತು ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮತಕ್ಷೇತ್ರದ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ನಮ್ಮ ಉಭಯ ತಾಲೂಕಿನ ಸಮಸ್ತ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ಮತ್ತು ಪ್ರೇಕ್ಷಕರಿಗೆ ವಿನಂತಿ ಮಾಡ್ಕೋತೇನೆ, ತಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು. 6ನೇ ತಾರೀಕಿಗೆ ಬೆಳಗ್ಗೆ ಕೂಡಲ ಸಂಗಮದಿಂದ ಹುನಗುಂದ ಮಾದರಿಯಾಗಿ ಇಳಕಲ್ಲಲ್ಲಿ ಬಸವೇಶ್ವರ ಸರ್ಕಲ್ನಿಂದ ಶ್ರೀ SR ಕಂಠಿಯವರ ವೃತ್ತದವರೆಗೂ ಇವತ್ತೇನು ಒಂದು ರ್ಯಾಲಿ ಮೆರವಣಿಗೆ ಆಗುತ್ತೆ. ತದನಂತರ ಇಲ್ಲಿ ಇದೇ ನಮ್ಮ ವಿಜಯ ಮಾಂತೇಶ್ ವಿದ್ಯಾವರ್ತಕ ಸಂಘದ ವೀರಮಣಿ ಕ್ರೀಡಾಂಗಣದಲ್ಲಿ ಒಂದು ಅದ್ಧೂರಿಯಾದ ಸಮಾರಂಭ ಕೂಡ ನಡೀತಿ, ಉದ್ಘಾಟನೆ ಸಮಾರಂಭ. ಅದರಲ್ಲಿ ಅನೇಕ ಜನ ಭಾಗವಹಿಸಬೇಕು. ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು 1 ತಿಂಗಳ ಆದ್ಯಂತ 35 ದಿವಸಗಳ ಕಾಲ ನಡೆಯುವಂಥ ಈ ಪಂದ್ಯಾವಳಿಯನ್ನು ತಾವು ವೀಕ್ಷಣೆ ಮಾಡಿರಿ ಮತ್ತು ಯಾರು ಪ್ರೋತ್ಸಾಹವನ್ನು ಕ್ರೀಡಾ ಅಭಿಮಾನಿಗಳಾಗಿ ನೀಡೋದಕ್ಕೆ ತಾವು ಆಗಮಿಸ್ತೀರಿ, ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡೋಣ. ಇದು ನಿರಂತರವಾಗಿ ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಇವತ್ತು ನಮ್ಮ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ಮಾಲೀಕರು ಏನಿವತ್ತು 14 ತಂಡವನ್ನು ತೆಗೆದುಕೊಂಡಂಥ ಮಾಲೀಕರು ಕೂಡ ಉಪಸ್ಥಿತಿ ಇದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತಿದ್ದಾರೆ. ಅವರೆಲ್ಲರ ಪರವಾಗಿ ತಮಗೆಲ್ಲರಿಗೂ ಈ ಒಂದು ಪತ್ರಿಕಾ ಗೋಷ್ಠಿಗೆ ಆಗಮಿಸಿ ಮಾಧ್ಯಮ ಗೋಷ್ಠಿಯನ್ನು ನಡೆಸಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ತಮಗೂ ಕೂಡ ಧನ್ಯವಾದ ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಉದ್ಘಾಟನಾ ಪೂರ್ವಭಾವಿ ಸಭೆಯ ವಿವರಗಳನ್ನು ಮತ್ತು ಆ ಟೂರ್ನಾಮೆಂಟಿನ ವಿವರಗಳನ್ನು ನಾನು ಈಗ ಸಂಕ್ಷಿಪ್ತವಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳಬಯಸ್ತಾ ಇದ್ದೇನೆ. ಮುದ್ರಣ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರಿಗೆ ನಮ್ಮ ಕ್ಲಬ್ನ ಅಧ್ಯಕ್ಷರಂಥ ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವರ ಪರವಾಗಿ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಮತ್ತು ನಮ್ಮ 14 ತಂಡಗಳ ಮಾಲೀಕರು ಮತ್ತು ಅವರ ಆಟಗಾರರಿಗೂ ಸಹಿತ ಸ್ವಾಗತ ಮತ್ತು ನಮ್ಮ ಕ್ಲಬ್ನ ಸರ್ವ ಸದಸ್ಯರಿಗೆ ಸ್ವಾಗತವನ್ನು ಹೇಳ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾಳೆ ಶನಿವಾರ ದಿವಸ 6ನೇ ತಾರೀಕಿಗೆ ಶನಿವಾರ ದಿವಸ ನಮ್ಮದು ಈ ಪಂದ್ಯಾವಳಿಯ ಉದ್ಘಾಟನಾ ರ್ಯಾಲಿ ಅಂದರೆ ಜ್ಯೋತಿಯ ಮೆರವಣಿಗೆ ಅದು ಏನಪ್ಪ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಕೂಡಲ ಸಂಗಮದೊಳಗೆ ಸಂಗಮನಾಥನ ಪೂಜೆ ಮಾಡೋದ್ರ ಮೂಲಕ ಜ್ಯೋತಿಯನ್ನು ಬೆಳಗಿಸಿ ಅಲ್ಲಿಂದ ಏನಪ್ಪ ಅಂತಂದ್ರೆ ಕೂಡಲ ಸಂಗಮದೊಳಗೆ ಸ್ವಲ್ಪ ಮೆರವಣಿಗೆ ಬಂದು ಅಲ್ಲಿಂದ ಜ್ಯೋತಿಯನ್ನು ತೊಗೊಂಡು ಏನಪ್ಪ ಅಂದ್ರೆ ಹುನಗುಂದಕ್ಕೆ ಬರುತ್ತೆ. ಹುನಗುಂದ ಹಳೇ ತಹಶೀಲ್ದಾರ್ ಆಫೀಸ್ ಅಲ್ಲಿಂದ ಮತ್ತೆ ಮೆರವಣಿಗೆ ಶುರುವಾಗಿ ವಿಜಯ ಮಾಂತೇಶ್ ಸರ್ಕಲ್ ಮೂಲಕ ತಹಶೀಲ್ದಾರ್ ಆಫೀಸ್ವರೆಗೆ ಏನಪ್ಪ ಅಂತಂದ್ರೆ ಆ ಜ್ಯೋತಿಯ ಮೆರವಣಿಗೆ ಬರುತ್ತೆ. ತಹಶೀಲ್ದಾರ್ ಆಫೀಸ್ ಹತ್ರ ಏನಪ್ಪ ಅಂತಂದ್ರೆ ಸ್ವಲ್ಪ ಬ್ರೇಕು ಮತ್ತು ಅಲ್ಲಿ ಏನಪ್ಪ ಅಂತಂದ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥವ್ರು ಎಲ್ಲರಿಗೂ ಏನಪ್ಪ ಅಂತಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಐತಿ. ಅಲ್ಲಿಂದ ಮತ್ತೆ ಏನಪ್ಪ ಅಂದ್ರೆ ಸಾಯಂಕಾಲ ಇಲ್ಲಿ ಸುಮಾರು 4:15ಗೆ ಬಸವೇಶ್ವರ ಸರ್ಕಲ್ಲಿಗೆ ಬಂದು ಅಲ್ಲಿಂದ ಏನಪ್ಪ ಅಂತಂದ್ರೆ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಆ ಮೆರವಣಿಗೆ ಸೀದಾ ಏನಪ್ಪ ಕಂಠಿ ಸರ್ಕಲ್ಗೆ ಹೋಗಿ ಕಂಠಿ ಸರ್ಕಲ್ ಸುತ್ತ ಹಾಕಿ ಸೀದಾ ಇಲ್ಲಿ ಏನಪ್ಪ ಅಂದ್ರೆ SVM ಕಾಲೇಜು ಗೇಟ್ ಮೂಲಕ ಏನಪ್ಪ ಅಂದ್ರೆ ಈ ಮೈದಾನಕ್ಕೆ ಆಗಮಿಸಿ ಇಲ್ಲೇ ಏನಪ್ಪ ಅಂತಂದ್ರೆ ಉದ್ಘಾಟನಾ ಸಮಾರಂಭ ಈ ಭಾಗದಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಮೈದಾನದ ಏನಪ್ಪ ಅಂದ್ರೆ ದಕ್ಷಿಣ ಭಾಗದೊಳಗೆ ಏನಪ್ಪ ಅಂತಂದ್ರೆ ಆ ಉದ್ಘಾಟನಾ ಸಮಾರಂಭ ಸಂಜೆ ಮುಂದೆ 6 ಗಂಟೆಗೆ ಪ್ರಾರಂಭವಾಗುತ್ತೆ. ಎಲ್ಲಕ್ಕಿಂತ ವಿಶೇಷವಾದದ್ದು ಏನಪ್ಪ ಅಂದ್ರೆ ಈ ಸಮಾರಂಭಕ್ಕೆ ಏನಪ್ಪ ಅಂತಂದ್ರೆ ಅತ್ಯಂತ ವಿಶೇಷ ಅತಿಥಿಗಳು ಏನಪ್ಪ ಅಂದ್ರೆ ನಮ್ಮ ನಗರಕ್ಕೆ ಬರಲಿದ್ದಾರೆ. ಯಥಾ ಪ್ರಕಾರ ಏನಪ್ಪ ಅಂತಂದ್ರೆ ಅದಕ್ಕೆ ಸ್ಫೂರ್ತಿ ತುಂಬಲು ಮತ್ತು ಏನಪ್ಪ ನಮ್ಮ ಎಲ್ಲ IPLಗೆ ಏನಪ್ಪ ಅಂತಂದ್ರೆ ಇನ್ಸ್ಪೈರೇಷನ್ ಮಾಡ್ತಾ ಬಂದಂಥ ನಮ್ಮ ಶಾಸಕರ ಏನಪ್ಪ ಅಂದ್ರೆ ಅರ್ಧಾಂಗಿ ಮಾನ್ಯ ಶ್ರೀಮತಿ ವೀಣಾ ಕಾಶಪ್ಪನವರು ಸಹಿತ ಅವತ್ತಿನ ದಿವಸ ಮೆರವಣಿಗೆ ಒಳಗೆ ಮತ್ತು ಕಾರ್ಯಕ್ರಮದಲ್ಲಿರ್ತಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಟರಾಂಥ ಡಾಲಿ ಧನಂಜಯ್ ಅವರು ಮತ್ತು ಏನಪ್ಪ ಅಂತಂದ್ರೆ ಸಿನಿಮಾ ನಟಿ ರಚಿತಾ ರಾಮ್ ಅವರು ಮತ್ತು ಏನಪ್ಪ ಅಂತಂದ್ರೆ ಹೆಸರಾಂತ ಕಲಾವಿದೆ ರಾಗಿಣಿ ದ್ವಿವೇದಿ ಅವರು
ಆಮೇಲೆ ಕಾಂತಾರಾದ ಸಿನಿಮಾದ ಖ್ಯಾತಿ ಸಪ್ತಮಿ ಗೌಡ ಅವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಈ ಉದ್ಘಾಟನಾ ಸಮಾರಂಭ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಆ ಟ್ರೋಫಿಗಳ ಅನಾವರಣವೂ ನಡೀತೈತಿ. ಟೂರ್ನಾಮೆಂಟಿನ ಉದ್ಘಾಟನೆ ಜೊತೆಗೆ ಏನಪ್ಪ ಅಂತಂದ್ರೆ ಆಕರ್ಷಕವಾದಂಥ ಟ್ರೋಫಿಗಳನ್ನು ಏನಪ್ಪ ಅಂದ್ರೆ ಬೆಂಗಳೂರಿನಿಂದ ವಿಶೇಷವಾಗಿ ನಮ್ಮ ಟೂರ್ನಾಮೆಂಟ್ಗೆ ತಯಾರು ಮಾಡಿ ನಮ್ಮ ಶಾಸಕರು ತರಿಸ್ಯಾರ. ಅವುಗಳ ಅನಾವರಣವು ಅಲ್ಲಿ ನಡೀತೈತಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ಆ ಉದ್ಘಾಟನಾ ಸಮಾರಂಭ ಮುಗಿದ ನಂತರ ಏನಪ್ಪ ಅಂತಂದ್ರೆ ಅಲ್ಲೇ ಕಲಾ ಸಿಂಚನ ಮೆಲೋಡೀಸ್ ವತಿಯಿಂದ ಏನಪ್ಪ ಅಂದ್ರೆ ಮನರಂಜನಾ ಕಾರ್ಯಕ್ರಮ, ಆ ಒಂದು ಆರ್ಕೆಸ್ಟ್ರಾ ಮನರಂಜನಾ ಕಾರ್ಯಕ್ರಮ ಸಹಿತ ಅಲ್ಲೇ ಏನಪ್ಪ ಅಂದ್ರೆ ಕಾರ್ಯಕ್ರಮ ಮುಗಿತೈತಿ. ಆ ಕಾರ್ಯಕ್ರಮ ಮುಗಿದ ನಂತರ ಮರುದಿವಸ ನಮ್ಮ ಟೂರ್ನಾಮೆಂಟು ಬೆಳಗ್ಗೆ ಯಥಾ ಪ್ರಕಾರ ಪಂದ್ಯಗಳು ಪ್ರಾರಂಭ ಆಗ್ತವೆ. ಒಟ್ಟು ಏನಪ್ಪ ಅಂತಂದ್ರೆ 14 ತಂಡಗಳು ಭಾಗವಹಿಸವು. ಪ್ರತಿಯೊಂದು ತಂಡ 13 ಮ್ಯಾಚ್ ಆಡ್ತಾವೆ. 91 ಒಟ್ಟು ಲೀಗ್ ಮ್ಯಾಚು. ಆಮೇಲೆ ಸುಮಾರು 4 ಮ್ಯಾಚ್ ಏನಪ್ಪ ಅಂತಂದ್ರೆ ಸೆಮಿಫೈನಲ್ ಮತ್ತು ಫೈನಲ್ ಮ್ಯಾಚ್ಗಳು ಆಗ್ತಾವೆ. ಎಲ್ಲಕ್ಕಿಂತ ವಿಶೇಷವಾಗಿ ಏನಪ್ಪ ಅಂದ್ರೆ ಹೆಣ್ಮಕ್ಳಲ್ಲಿ ವಿಶೇಷವಾಗಿ ಕ್ರೀಡಾಪ್ರಿಯರ ಅಂತ ನಮ್ಮ ಶಾಸಕರು ಹೆಣ್ಮಕ್ಳು ಸಹಿತ ಏನಪ್ಪ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅನ್ನೋದು ಈ ಇತ್ತೀಚೆಗೆ ಏನಪ್ಪ ಅಂದ್ರೆ ಮಹಿಳಾ IPL ಇವೆಲ್ಲ ಶುರುವಾಗ್ಯವು. ನಮ್ಮ ಕರ್ನಾಟಕದ ರಾಜೇಶ್ವರಿ ಗಾಯಕ್ವಾಡ, ಶ್ರೇಯಾಂಕಾ ಪಾಟೀಲ್ ಮುಂತಾದವ್ರು ಏನಪ್ಪ ಅಂದ್ರೆ RCB ತಂಡ ಮುಂತಾದ ತಂಡಗಳಲ್ಲಿ ಗಾಯಕ್ವಾಡ್ ಅವ್ರು ಏನಪ್ಪ ಅಂತಂದ್ರೆ UP ತಂಡದೊಳಗೆ RCB ತಂಡದೊಳಗೆ ನಮ್ಮ ಶ್ರೇಯಾಂಕಾ ಪಾಟೀಲ್ ಅದಾರ. ಹೀಗಾಗಿ ಏನಪ್ಪ ಹೆಣ್ಮಕ್ಳು ಯಾಕೆ ಆಡಬಾರ್ದು, ಬರೀ ಗಂಡಸರಿಗೆ ಯಾಕೆ ಇದು ಇರಬೇಕು ಕ್ರಿಕೆಟ್ ಅಂತ ಹೇಳಿ ಆ ಹೆಣ್ಮಕ್ಳದ್ದು ಏನಪ್ಪ ಅಂತಂದ್ರೆ 2 ತಂಡಗಳನ್ನು ಪ್ರಸಿದ್ಧ ತಂಡಗಳನ್ನು ಕರೆಸಿ ಒಂದು ಎಕ್ಸಿಬಿಷನ್ ಮ್ಯಾಚ್ ಏನಪ್ಪ ಅಂದ್ರೆ ನಮ್ಮ ನಗರ ಸುತ್ತಮುತ್ತ ಜನರು ನೋಡಲಿ ಹೆಣ್ಮಕ್ಳು ಸಹಿತ ಕ್ರಿಕೆಟ್ ಆಡೋದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವತ್ತಿನ ದಿವಸ ಟೂರ್ನಾಮೆಂಟದ ಕೊನೆಗೆ ಏನಪ್ಪ ಅಂದ್ರೆ ಫೈನಲ್ಗಿಂತ ಮೊದಲು ಆ ಒಂದು ಎಕ್ಸಿಬಿಷನ್ ಮ್ಯಾಚ್ ಏನಪ್ಪ ಅಂದ್ರೆ ಆಡಿಸುವಂಥ ವಿಚಾರ ಏನಪ್ಪ ಅಂದ್ರೆ ನಮ್ಮ ಶಾಸಕರದ್ದು ಐತಿ. ಮತ್ತು ಏನಪ್ಪ ಅಂದ್ರೆ ಮುಕ್ತಾಯ ಸಮಾರಂಭಕ್ಕೆ ಏನಪ್ಪ ಅಂದ್ರೆ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರನ್ನು ಕರೆಸುವಂಥ ವಿಚಾರ ಐತಿ. ನಿಮಗೆಲ್ಲ ಗೊತ್ತು, ಈಗಾಗಲೇ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಖ್ಯಾತಿಯ ವಿನೋದ್ ಕಾಂಬ್ಳಿ, ಆಮೇಲೆ ನಮ್ಮ BCCI ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಅಂತ ಸುನಿಲ್ ಜೋಶಿ ಅವರು, ದೊಡ್ಡ ಗಣೇಶ್ ಅವರು, ಇವೆಲ್ಲ ಏನಪ್ಪ ಅಂದರೆ ಡೇವಿಡ್ ಜಾನ್ಸನ್ ಅಂಥವ್ರು, ಸಾಕಷ್ಟು ಮಂದಿ ಭರತ್ ಚಿಪ್ಲಿ ಅಂಥವ್ರು ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಆದಂಥವ್ರು ನಮ್ಮಲ್ಲಿ ಈಗಾಗಲೇ ಟೂರ್ನಾಮೆಂಟಿಗೆ ಬಹುಮಾನ ವಿತರಣೆ ಸಮಾರಂಭಕ್ಕೆ ಬಂದು ಹೋಗ್ಯಾರ. ಈ ಸಲವೂ ಸಹಿತ ಏನಪ್ಪ ಅಂತಂದ್ರೆ ಒಬ್ಬ ಅಂತಾರಾಷ್ಟ್ರೀಯ ಆಟಗಾರನ ಕರೆಸುವಂಥ ವಿಚಾರ ನಮ್ಮ ಶಾಸಕರದೈತಿ. ಈ ಮೈದಾನ ಏನಪ್ಪ ಅಂದ್ರೆ ಸುಮಾರು 1 ತಿಂಗಳ ಕಾಲ ಸತತ ಪ್ರಯತ್ನದಿಂದ ಏನಪ್ಪ ಅಂದ್ರೆ ಈ ಮೈದಾನ ಸಜ್ಜುಗೊಂಡೈತಿ. ಇಲ್ಲೆಲ್ಲ ಕುರ್ಚಿಲು ಎಲ್ಲ ಬೆಳೆದು ಏನಪ್ಪ ಅಂತಂದ್ರೆ ಜನರು ಆಡಲಿಕ್ಕೆ ಏನಪ್ಪ ಅಂದ್ರೆ ಬಹಳ ತೊಂದರೆ ಆಗಿತ್ತು. ವಾಕಿಂಗ್ ಮಾಡೋರಿಗೂ ಸಹಿತ ಭಾಳ ಕಷ್ಟ ಆಗಿತ್ತು. ಎಲ್ಲ ನೀರು ಬಸ್ಸದು ಬಂದು ನಿಂತಿತ್ತು. 1 ತಿಂಗಳ ಕಾಲ ಸುಮಾರು 30 ರಿಂದ 35 ಲಕ್ಷ ರೂಪಾಯಿ ಈ ಮೈದಾನವನ್ನು ಸಜ್ಜುಗೊಳಿಸ್ಲಿಕ್ಕೆ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂದ್ರೆ ಈಗ ಖರ್ಚು ಮಾಡಿವಿ. ಆಮೇಲೆ ಏನಪ್ಪ ಅಂದ್ರೆ ಶಾಸಕರು ಏನಪ್ಪ ಅಂದ್ರೆ ನಮ್ಮ ವಿಜಯ ಮಾಂತೇಶ್ ವಿದ್ಯಾವರ್ತ ಸಂಘದ ಅವರು ಡೈರೆಕ್ಟ್ರು ಆಗಿದ್ದ ಹಿನ್ನೆಲೆಯಲ್ಲಿ ಆ ಸಂಘದ ಏನಪ್ಪ ಅಂತಂದ್ರೆ ಆಡಳಿತ ಮಂಡಳಿಯಲ್ಲಿ ಏನಪ್ಪ ಅಂದ್ರೆ ಇಟ್ಟು ಈಗಾಗಲೇ 2 ಹೈಮಾಸ್ಟ್ ದೀಪಗಳನ್ನು ಈಗಾಗಲೇ ಅಳವಡಿಸಿದ್ದು ನೀವೆಲ್ಲ ನೋಡಿರಿ. ಸುತ್ತಮುತ್ತಲೆಲ್ಲ ರಾತ್ರಿ ಬಂದರೆ ಏನಪ್ಪ ಅಂತಂದ್ರೆ ಆರಾಮ 1 ತಾಸು ಕುಂದಿರ್ಬೇಕು, ವಾಕಿಂಗ್ ಮಾಡ್ಬೇಕನ್ನುವಂಥ ವಾತಾವರಣ ಈಗೆಲ್ಲ ಬಂದೈತಿ. ನಿನ್ನೆ ದಿವಸ ಅಷ್ಟಕ್ಕೆ ಸಮಾಧಾನ ಆಗಿಲ್ಲ ಅವ್ರಿಗೆ. ನಿನ್ನೆ ದಿವಸ ಮತ್ತೆ ಏನಪ್ಪ ಅಂದ್ರೆ ಚೇರ್ಮನ್ರನ್ನ ಕರೆಸಿ ಈ ಕಡೆ ಬೆಳಕಾತು, ಈ ಕಡೆ ಸ್ವಲ್ಪ ಕತ್ಲಾಗುತ್ತೆ, ಇಲ್ಲಿಯೂ ಸಹಿತ ಏನಪ್ಪ ಬೆಳಕಾಗಲಿ ಅಂತಂದು 2 ಅಲ್ಲ ಇನ್ನೂ 3 ಹೈಮಾಸ್ಟ್ ದೀಪವನ್ನು ಏನಪ್ಪ ಅಂತಂದ್ರೆ ಒಂದೇ ವಾರದೊಳಗೆ ಇಲ್ಲಿ ಹಾಕ್ಸುವಂಥ ಒಂದು ವಿಚಾರವನ್ನು ಮಾಡ್ಯಾರ. ಒಂದು ಅಲ್ಲಿ ಸ್ವಿಮ್ಮಿಂಗ್ ಪೌಂಡ್ ಹತ್ರ, ಒಂದು ಈ ಮೂಲಿಗೆ, ಒಂದು ಬರೋಬ್ಬರಿ ಈ ಸ್ಟೇಜ್ ಹಿಂದೆ ಏನಪ್ಪ ಅಂತಂದ್ರೆ ಬರುತ್ತೆ. ಹೀಗಾಗಿ ಏನಪ್ಪ ಅಂದ್ರೆ ಇಡೀ ರಾತ್ರಿ ಪೂರ್ತಿ ಏನಪ್ಪ ಅಂದ್ರೆ ಹಗಲಿನ ವಾತಾವರಣ ಈ ಮೈದಾನದೊಳಗೆ ಬರುತ್ತೆ. ಎಲ್ಲ ವಯಸ್ಸಿನವರು ಹೆಣ್ಮಕ್ಕಳು ಮತ್ತು ವಯಸ್ಸಾದವರು ಸಹಿತ ಸೀನಿಯರ್ ಸಿಟಿಜನ್ನು ನಿರ್ಭೀತಿಯಿಂದ ನಿರಾತಂಕವಾಗಿ ಇಲ್ಲಿ ಏನಪ್ಪ ಅಂದ್ರೆ ಕಾಲ ಕಳೆಯೋಕೆ ಏನಪ್ಪ ಅಂದ್ರೆ ದೊಡ್ಡ ಅನುಕೂಲವನ್ನು ಏನಪ್ಪ ಅಂದ್ರೆ ಮಾನ್ಯ ಶಾಸಕರು ಏನಪ್ಪ ಅಂತಂದ್ರೆ ಮಾಡಿಕೊಟ್ರೆ. ಆಮೇಲೆ ಏನಪ್ಪ ಅಂದ್ರೆ ಬಹುಮಾನ ಏನಪ್ಪ ಅಂದ್ರೆ ಪ್ರಥಮ ಬಹುಮಾನ ಈ ಟೂರ್ನಾಮೆಂಟಲ್ಲಿ ಗೆದ್ದವ್ರಿಗೆ ಏನಪ್ಪ 2 ಲಕ್ಷ ರೂಪಾಯಿ, ಆಮೇಲೆ ದ್ವಿತೀಯ ಬಹುಮಾನ 1 ಲಕ್ಷ ರೂಪಾಯಿ ಮತ್ತು ತೃತೀಯ ಬಹುಮಾನ 50,000 ರೂಪಾಯಿ. ಮತ್ತು ಇನ್ನೂ ವಿಶೇಷ ಏನಪ್ಪ ಅಂತಂದ್ರೆ ಮ್ಯಾನ್ ಆಫ್ ದ ಟೂರ್ನಾಮೆಂಟು, ಆಮೇಲೆ ಬೆಸ್ಟ್ ಬ್ಯಾಟ್ಸ್ಮನ್ನ ಮತ್ತು ಬೆಸ್ಟ್ ಬೌಲರ್ ಇವ್ರು ಮೂವರಿಗೆ ಏನಪ್ಪ ಒಂದೊಂದು ಬೈಕನ್ನು ಏನಪ್ಪ ಅಂತಂದ್ರೆ ಬಹುಮಾನವಾಗಿ ಕೊಡಲಿಕ್ಕೆ ಏನಪ್ಪ ಅಂದ್ರೆ ಶಾಸಕರು ಉತ್ಸುಕರಾಗಿದ್ದಾರೆ. ಆಮೇಲೆ ಏನಪ್ಪ ಅಂತಂದ್ರೆ ಈಗ IPL ನಂಗೆ ಏನಪ್ಪ ಅಂತಂದ್ರೆ ಬೆಸ್ಟ್ ಬೌಲರ್ ಹೈಯೆಸ್ಟ್ ವಿಕೆಟ್ ಹಂಗೆ ತೊಗೊಂಡು ಹೋಗ್ತಾರೆ, ಹಂಗೆ ಏನಪ್ಪ ಅಂತಂದ್ರೆ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಆರೆಂಜ್ ಕ್ಯಾಪು ಮತ್ತು ಬೆಸ್ಟ್ ಬೌಲರ್ಗೆ ಏನಪ್ಪ ಅಂದ್ರೆ ಪರ್ಪಲ್ ಕ್ಯಾಪು ಅದನ್ನು ಕೊಟ್ಟು ಅವರನ್ನು ಆ ಮೈದಾನದೊಳಗೆ ಗೌರವಿಸುವಂಥ
ಪರಿಪಾಠವನ್ನು ನಾವು ಹಾಕ್ಕೊಂಡಿವಿ. ಪ್ರತಿ ಮ್ಯಾಚ್ಗೂ ಸಹಿತ ಏನಪ್ಪ ಅಂತಂದ್ರೆ ಒಬ್ಬ ಮ್ಯಾನ್ ಆಫ್ ಮ್ಯಾಚಿಗೆ ಆಕರ್ಷಕವಾದಂಥ ಟ್ರೋಫಿ ಮತ್ತು ಕ್ಯಾಪನ್ನು ನಾವು ಏನಪ್ಪ ಅಂದ್ರೆ ಕೊಡು ಮಾಡ್ತೀವಿ. ಎಲ್ಲಕ್ಕಿಂತ ಅತಿ ಮುಖ್ಯವಾದದ್ದು ಏನಪ್ಪ ಅಂದ್ರೆ ಇಡೀ ನಮ್ಮ ರಾಜ್ಯದೊಳಗೆ ಸುತ್ತಮುತ್ತಲ ನೀವು ಯಾರೂ ಕಂಡಿರೋಕ್ಕಿಲ್ಲ, ನಿಮಗೆ ಅದು ನಿಮ್ಮ ಗಮನಕ್ಕೆ ಬಂದಿರೋಕ್ಕಿಲ್ಲ. ನಿಮಗೆಲ್ಲ ನೀವೆಲ್ಲ ನೋಡೋಕ್ಕೆಲ್ಲ ವ್ಯವಸ್ಥೆ ಮಾಡ್ತೀರಿ ನೀವು. ಆದರೆ ಅತಿ ಸೋಜಿಗದ ಸಂಗತಿ ಮತ್ತು ಅವರ ಏನಪ್ಪ ದೂರದೃಷ್ಟಿ ಅಂತಿರೋ ಅಥವಾ ಕ್ರೀಡಾ ಪ್ರೇಮದ ಉತ್ಕುಟ ಒಂದು ಅಭಿಮಾನ ಅಂತಿರೋ, ನೋಡೋಕೆ ಬಂದವರು ಸಹಿತ ಏನಪ್ಪ ಅಂತಂದ್ರೆ ಅವ್ರು ಖಾಲಿ ಹೊಟ್ಟೆಲಿ ಹೋಗಬಾರ್ದು. ನೋಡೋಕೆ ಬಂದವ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ದು ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ಬಹಳ ಅದ್ಭುತವಾದ ಸಂಗತಿ. ನೋಡೋಕೆ ಬಂದವರು ಸಹಿತ, ಯಾಕಂದ್ರೆ ಒಂದು ಮ್ಯಾಚ್ ನೋಡಿ ಹಿಂಗೆ ಊಟ ಮಾಡಿ ಬರೋದಕ್ಕೆ ಎರಡನೇ ಮ್ಯಾಚ್ ಮುಗಿಯೋಕೆ ಬಂದಿರುತ್ತೆ. ಆ ರಸಕ್ಷಣಗಳನ್ನು ತಪ್ಪಿಸ್ಕೋಬಾರ್ದು, ಆ ಥ್ರಿಲ್ಲಿಂಗ್ ಮ್ಯಾಚ್ ನೋಡ್ಬೇಕು ಅವರು ಅಂತ ತಿಳ್ಕೊಂಡು ಇಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರಿಗೆ ಏನಪ್ಪ ಅಂತಂದ್ರೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕಳೆದ 7 IPLನೊಳಗೂ ಮಾಡ್ಕೊತ ಬಂದಾರೆ. ಈ ವರ್ಷವೂ ಸಹಿತ ಅಂದ್ರೆ ಏನಪ್ಪ ಅಂತಂದ್ರೆ ಮಾಡುವಂಥ ಅವ್ರದ್ದು ಏನಪ್ಪ ಅಂದ್ರೆ ನಿರ್ಧಾರವನ್ನು ಮಾಡ್ಯಾರ. ಇನ್ನೊಂದು ವೈಶಿಷ್ಟ್ಯ ಈ ಸಲ ಅಂದ್ರೆ ಯೂಟ್ಯೂಬ್ನೊಳಗೆ ಏನಪ್ಪ ಅಂದ್ರೆ ನೇರ ಪ್ರಸಾರ ನಮಗೆಲ್ಲ ಪಂದ್ಯಗಳು ಹಾಕವು. ಅದು ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ದು ಒಂದು ನಮ್ಮದು ಇದಕ್ಕೆ ಏನಪ್ಪ ಅಂತಂದ್ರೆ ತಾವು ಸಬ್ಸ್ಕ್ರೈಬ್ ಮಾಡಿ ಏನಪ್ಪ ಮೆಂಬರ್ ಆಗಿಬಿಟ್ರೆ ನೀವು ಎಲ್ಲಿರ್ತೀರಿ ಅಲ್ಲೇ ನೀವು ಏನಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ಮೂಲಕ ಏನಪ್ಪ ಅಂದ್ರೆ ಮ್ಯಾಚ್ ಎಲ್ಲಿ ನಡೆದೈತಿ ಏನು ಲೈವ್ ನಿಮಗೆ ಬರ್ತದೆ, ಅದನ್ನು ಮಾಡ್ಯಾರ. ಆಮೇಲೆ ದೊಡ್ಡದು ಏನಪ್ಪ ಅಂದ್ರೆ ಒಂದು ಡಿಜಿಟಲ್ ಸ್ಕ್ರೀನ್ ಮಾಡ್ಯಾರ. ಡಿಜಿಟಲ್ ಸ್ಕ್ರೀನ್ನೊಳಗೆ ಏನಪ್ಪ ಅಂತಂದ್ರೆ ಎಲ್ಲ ಪಂದ್ಯದ ವಿವರ ಮತ್ತು ಪಂದ್ಯ ನಡೆದದ್ದೆಲ್ಲ ಏನಪ್ಪ ಅಂದ್ರೆ ಡಿಸ್ಪ್ಲೇ ಆಗುತ್ತೆ. ನೀವು ಯಾವಾಗ ಬಂದ್ರೂ ಅಲ್ಲಿ ನಿಮಗದು ಸಿಗುತ್ತದು. ಆಮೇಲೆ ಏನಪ್ಪ ಅಂದ್ರೆ DRS ಸಿಸ್ಟಮ್, ಡಿಸಿಷನ್ ರಿವ್ಯೂ ಸಿಸ್ಟಮ್ ಅಂತ. ಏನಾದರೂ ಸ್ವಲ್ಪ ಡೌಟ್ ಬಂತು ಯಾವುದೋ ಡಿಸಿಷನ್ ಬಗ್ಗೆ, ಒಂದೆರಡು ವಿಷಯದೊಳಗೆ ಏನಪ್ಪ ಅಂದ್ರೆ ಈ ರನ್ಔಟು ಇರುವಂಥದ್ದು ಇರ್ಬೋದು, ನೋಬಾಲ್ ಇರುವಂಥದ್ದು, ವೈಡ್ ಇರುವಂಥವು, ಇಂಥವು ಕೆಲವು ವಿಷಯದೊಳಗೆ ಈ ಸಲ ಪ್ರಯೋಗ ಮಾಡಕತ್ತೀವಿ ನಾವು. ಮುಂದಿನ ಸಲ ಏನಪ್ಪ ಅಂದ್ರೆ ಎಲ್ಲ ಡಿಸಿಷನ್ಗೂ ಅದನ್ನು ಅಳವಡಿಸೋರದೀವಿ ನಾವು. ಈಗ ನೋಬಾಲು, ವೈಡ್ ಬಾಲು ಮತ್ತು ಏನಪ್ಪ ರನ್ಔಟು, ಈ ವಿಷಯಗಳನ್ನು ಏನಪ್ಪ ಅಂದ್ರೆ ಬ್ಯಾಟ್ಸ್ಮನ್ನಿಗೆ ಅಥವಾ ಫೀಲ್ಡಿಂಗ್ ಪ್ಲೇಯರಿಗೆ ಏನಾದರೂ ಡೌಟ್ ಬಂತಂದ್ರೆ, ಆ ಡಿಸಿಷನ್ ಸಮಾಧಾನ ಆಗಲಿಲ್ಲ ಅಂತಂದ್ರೆ ಅವ್ರು ಸೀದಾ ಏನಪ್ಪ ಅಂತಂದ್ರೆ ಥರ್ಡ್ ಅಂಪೈರ್ಗೆ ಏನಪ್ಪ ಅಂತಂದ್ರೆ ಮನವಿ ಮಾಡ್ಬೋದು. ನಾವು ಸ್ಕ್ರೀನ್ನೊಳಗೆ ಅದನ್ನೆಲ್ಲ ನೋಡಿ ಆ ಥರ್ಡ್ ಅಂಪೈರ್ ವೆದರ್ ಇಟ್ ವಾಸ್ ರೈಟ್ ಆರ್ ರಾಂಗ್ ಅಥವಾ ಔಟೋ ನಾಟ್ ಔಟ್ ಅನ್ನೋದನ್ನ ಏನಪ್ಪ ಅಂದ್ರೆ ಡಿಸಿಷನ್ ಅಂದರೆ ಫೇರ್ ಗೇಮ್ ಆಗಲಿ, ಎಲ್ಲೆಲ್ಲೂ ಒಂದು ಕೂದಲೆಳೆಯಷ್ಟು ರಾಂಗ್ ಡಿಸಿಷನ್ನು ತಾರತಮ್ಯ ಆಗಿರಬಾರ್ದು. ಆ ಉದ್ದೇಶವನ್ನು ಈ ಸಲನೂ ಮಾಡೋರು ಅದರ. ಆಮೇಲೆ ಏನಪ್ಪ ಅಂತಂದ್ರೆ ಅಂಪೈರ್ಸ್ ಏನಪ್ಪ ಅಂದ್ರೆ ಎಲ್ಲ ಪೂರ ಅತ್ಯಂತ ಅನುಭವಿ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏರ್ಪಡಿಸುವಂಥ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಪಾಸಾಗಿ ಬೆಂಗಳೂರಿನಲ್ಲಿ ಲೀಗ್ ಮತ್ತು ಏನಪ್ಪ ಅಂದ್ರೆ ಮಹಿಳಾ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಅಂಪೈರಿಂಗ್ ಮಾಡ್ಯಾರ ಸರ್ ನಮ್ಮ ಅನಂತವರೆಲ್ಲ. ಅಂತಾರಾಷ್ಟ್ರೀಯ ಪಂದ್ಯ, ಮಹಿಳಾ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅಂಪೈರ್ ಮಾಡಿದವರು ಅವರು ನಮ್ಮ ಇಡೀ ಒಂದು ತಿಂಗಳು ಏನಪ್ಪ ಅಂತಂದ್ರೆ ನಮ್ಮ ಎಲ್ಲ ಪಂದ್ಯಗಳ ಉಸ್ತುವಾರಿ ಅಂಪೈರಿಂಗ್ ಮಾಡ್ತಾರೆ. ಅಂದರೆ ಯಾವುದೇ ಟೀಮಿಗೆ ಏನಪ್ಪ ಅಂತಂದ್ರೆ ಯಾವುದೇ ರೀತಿಯ ಫೇವರ್ ಆಗಲಿ ಅಥವಾ ಏನಪ್ಪ ಅಂದ್ರೆ ಇವನ್ನ ಮಾಡೋಕ್ಕೆ ಏನಪ್ಪ ಅಂತಂದ್ರೆ ಸಾಧ್ಯ ಇಲ್ಲ. ಇವೆಲ್ಲ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂದ್ರೆ ವ್ಯವಸ್ಥೆ ನಾವೆಲ್ಲ ಮಾಡಿವಿ. ನಾವು ಅಚ್ಚುಕಟ್ಟಾಗಿ ನಾವು ಟೂರ್ನಮೆಂಟ್ ನಾವು ನಡೆಸ್ಬೇಕನ್ನೋದು ಉದ್ದೇಶ ಐತಿ. ಈ ಸಲ ಮ್ಯಾರಥಾನ್ನ ಒಂದು ಟೂರ್ನಮೆಂಟು, ಪ್ರತಿ ಸಲ ನಾವು 8 ಅಥವಾ 10 ತಂಡಗಳೊಂದಿಗೆ 15 ದಿವಸದೊಳಗೆ ನಮ್ಮ ಟೂರ್ನಮೆಂಟ್ ಮುಗಿತಿತ್ತು. ಈ ಸಲ 35 ದಿವಸಗಳ ಕಾಲ ನಿರಂತರವಾಗಿ ಪಂದ್ಯಾವಳಿ ನಡೀತೈತಿ. ಅದಕ್ಕೇನಪ್ಪ ಅಂದ್ರೆ ನಿಮ್ಮೆಲ್ಲ ಮಾಧ್ಯಮದ ಮಿತ್ರರು ಮತ್ತು ಎಲ್ಲರೂ ಹಿರಿಯರು ಮತ್ತು ಸಾರ್ವಜನಿಕರ ಸಹಕಾರ ಭಾಳ ಅವಶ್ಯ ಅಂತ ಹೇಳಿ ಈಗ ಏನಪ್ಪ ಅಂತಂದ್ರೆ ಈ ಕುರಿತು ನಮ್ಮ ಶಾಸಕರು ಒಂದೆರಡು ಮಾತುಗಳನ್ನು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕಂತ ಹೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊತೀನಿ. ಓವರ್ ಟು ಶ್ರೀ VSK. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.